ನಮಸ್ತೆ ಮಿತ್ರರೇ, ಬೋಳೂರು ಸುವರ್ಣ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಂದು ಆರೋಗ್ಯಭರಿತವಾದ ರಾಗಿ ಮತ್ತು ಮೆಂತೆಕಾಳನ್ನು ಯೂಸ್ ಮಾಡಿ ಒಂದು ಗಂಜಿಯನ್ನು ತಯಾರಿಸ್ತೇನೆ. ಯಾರಿಗೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಉಂಟು, ಅಥವಾ ಯಾರಿಗೆ ಹೈ ಶುಗರ್ ಇದ್ದವರಿದ್ದಾರೆ, ಅಥವಾ ಹೆಮೋಗ್ಲೋಬಿನಿದು ಪ್ರಾಬ್ಲಮ್ ಯಾರಿಗುಂಟು ಅಂಥವರು ದಿನದಲ್ಲಿ ಒಂದು ಬಾರಿ ಇದನ್ನು ತೆಗೆದುಕೊಂಡ್ರೆ, ಅಂದರೆ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿಯೂ ಉಪಯೋಗಿಸ್ಬೋದು, ಅಥವಾ ರಾತ್ರಿ ಊಟ ಮಾಡೋ ಬದಲು ಊಟದ ಬದಲಿಗೆ ಇದನ್ನು ಒಂದು ಕಪ್ ಅಥವಾ ಒಂದು ಲೋಟದಷ್ಟು ಕುಡಿದ್ರೆ ದೇಹಕ್ಕೆ ಬಹಳ ಉತ್ತಮ. ಅಂಥವರ ಶುಗರ್ ಲೆವೆಲ್ ಕಡಿಮೆ ಆಗ್ತದೆ, ಈವನ್ ಕೊಲೆಸ್ಟ್ರಾಲ್ ಸಹ ಕಡಿಮೆ ಆಗ್ತದೆ. ಹಾಗಿರುವಾಗ ಇಂತಹ ಒಂದು ಆರೋಗ್ಯಭರಿತವಾದ ರಾಗಿ ಹಾಗೂ ಮೆಂತೆಕಾಳಿನಿಂದ ಮಾಡಿದಂತಹ ಈ ಒಂದು ಗಂಜಿ ಅಂತ ಹೇಳ್ತೇನೆ. ಇದನ್ನು ಇಡೀ ರಾಗಿಯನ್ನೇ ನೆನೆಸಿ ಮಾಡಬೇಕಲ್ಲದೆ, ಅಂದರೆ ತುಂಬ ಮಾಡಲಿಕ್ಕಿಲ್ಲ, ಸ್ವಲ್ಪ ಎಷ್ಟು ನಿಮಗೆ ಬೇಕು ಅಷ್ಟು ಮಾಡ್ಬೋದು. ಅಥವಾ ಒಂದು 2 ದಿವಸಕ್ಕೆ ನೀವು ಅದನ್ನು ಫ್ರಿಡ್ಜ್ನಲ್ಲಿ ಇಟ್ಟು ತಿನ್ಬೋದು. ಆದರೆ ಫ್ರಿಡ್ಜಲ್ಲಿ ಇಟ್ಟು ತಿನ್ನುವುದು ಉತ್ತಮ ಅಲ್ಲ ಅಂತ ನನ್ನ ಭಾವನೆ. ಹಾಗಿರುವಾಗ ಇಂತಹ ಒಂದು ಆರೋಗ್ಯಭರಿತವಾದ ಗಂಜಿಯನ್ನು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಒಂದು ರಾಗಿ ಹಾಗೂ ಮೆಂತೆಕಾಳನ್ನು ಯೂಸ್ ಮಾಡಿದಂತಹ ರುಚಿಕರವಾದ ಗಂಜಿಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ನನ್ನ ಆತ್ಮೀಯ ವೀಕ್ಷಕರೇ, ಇವತ್ತು ನಾವೊಂದು ಬಹಳ ಆರೋಗ್ಯಭರಿತವಾದ, ಅಂದರೆ ಡಯಾಬಿಟಿಕ್ ಪೇಷಂಟ್ಗಳಿಗೆ ಉಪಯುಕ್ತವಾದ, ಅಲ್ಲದೆ ಯಾರಿಗೆ ಹೆಮೋಗ್ಲೋಬಿನ್ ಕಡಿಮೆ ಉಂಟು ಅಂಥವರು ಯೂಸ್ ಮಾಡುವಂಥದ್ದು, ಅಥವಾ ಹೀಗೆ ನಾರ್ಮಲ್ ಆಗಿಯೂ ಯಾರು ಇದನ್ನು ಕುಡಿಬಹುದು ಅಂತಹ ಒಂದು ಪಾನೀಯ ಹೇಳ್ಬೋದು, ಅಥವಾ ಒಂದು ಬ್ರೇಕ್ಫಾಸ್ಟ್ ಹೇಳ್ಬೋದು. ಇದನ್ನು ಬ್ರೇಕ್ಫಾಸ್ಟ್ ಆಗಿ ಉಪಯೋಗಿಸ್ಬೋದು, ಅಥವಾ ರಾತ್ರಿ ಊಟ ಮಾಡುವ ಬದಲು ಇದನ್ನು ಒಂದು ಲೋಟದಷ್ಟು ಕುಡಿದು ಮಲಗಿದ್ರೆ ಸಹ ದೇಹಕ್ಕೆ ಬಹಳ ಉತ್ತಮ. ಹಾಗಿರುವಾಗ ನೋಡಿ, ಇದಕ್ಕೆ ಕೇವಲ 3 ಸಾಮಗ್ರಿಗಳು ಬೇಕು. 1 ಚಮಚದಷ್ಟು, ಇಲ್ಲಿ ನಾನು ಇದರಲ್ಲಿ 1 ಚಮಚದಷ್ಟು ಫುಲ್ಲು ಮೆಂತೆ ತೆಗೆದುಕೊಂಡಿದ್ದೇನೆ. ಇನ್ನು 3 ಚಮಚದಷ್ಟು, ಈಗ 1 ಚಮಚ ಮೆಂತೆ ತೆಗೆದುಕೊಂಡ್ರೆ 3 ಚಮಚದಷ್ಟು 1:3 ನಮಗೆ ಬೇಕು. ಈಗ ಇದು ಇಡೀ ರಾಗಿ, ನಾವು ಹುಡಿ ರಾಗಿ ಬೇಡ, ಫುಲ್ 3 ಚಮಚದಷ್ಟು ನಾವು ತೆಗೆದುಕೊಳ್ಬೇಕು. ಈಗ ಈ ರಾಗಿಯನ್ನು ಸಹ ಹಾಗೆ ಹಾಗೂ ಮೆಂತೆಯನ್ನು ಎರಡನ್ನು ಸಹ ಚೆನ್ನಾಗಿ ತೊಳಿಬೇಕು. ಈಗ ಮೆಂತೆಯನ್ನು ನಾವು 6 ಗಂಟೆಗಳ ಕಾಲ ನೆನೆಸಿಟ್ಟುಕೊಳ್ಬೇಕು. ಇದು ರಾಗಿಯನ್ನು ನಾನು ತೊಳೆದು ಮತ್ತೆ ಒಂದು 3 ಗಂಟೆಗಳ ಕಾಲ ನೆನೆಸಿಟ್ಟರು ಸಾಕಾಗ್ತದೆ, ಅಥವಾ ಒಟ್ಟಿಗೆ ನೆನೆಸಿಟ್ಟರೆ ಸಹ ಆಗ್ತದೆ. ಈಗ ಇದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ಮೊದಲಿಗೆ ಎರಡನ್ನು ಸಹ ಹಾಗೆ ಚೆನ್ನಾಗಿ ತೊಳೆದುಕೊಂಡು, ಒಳ್ಳೆ ಒಂದು ಮೆಂತೆ ಒಂದು 6 ಗಂಟೆ ಆದರೂ ನೆನೆಬೇಕು. ರಾತ್ರಿ ನೆನೆ ಹಾಕಿದರೆ ಬೆಳಿಗ್ಗೆ ಆಗ್ತದೆ, ಇಲ್ಲದ್ರೆ ಬೆಳಿಗ್ಗೆ ನೀವು ರಾತ್ರಿಯ ಇದು ಊಟ ಬಿಟ್ಟು ಇದನ್ನು ಯೂಸ್ ಮಾಡ್ತೀರಾದರೆ ಬೆಳಿಗ್ಗೆ ನೆನೆ ಹಾಕಿದರೆ ಆಗ್ತದೆ. ನಾವೀಗ ರಾತ್ರಿಗೆ ಮಾಡಲಿಕ್ಕೆ ಬೆಳಿಗ್ಗೆ ನೆನೆ ಹಾಕ್ತಾ ಇದ್ದೇವೆ. ಇದನ್ನು ಸಹ ಹಾಗೆ ನೆನೆ ಹಾಕಿಟ್ಟುಕೊಂಡು ಇಟ್ಕೊಳ್ಬೇಕು. ಮತ್ತೆ ಒಂದು ಏಲಕ್ಕಿ ಬೇಕಾಗ್ತದೆ. ಅದರಿಂದಾಗಿ ಕೇವಲ 3 ಸಾಮಗ್ರಿಯಿಂದ ನಾವೊಂದು ಆರೋಗ್ಯಭರಿತವಾದ, ನೋಡಿ ಇದರಲ್ಲಿ ಈ ರಾಗಿಯಲ್ಲಿ ತುಂಬ ಕಸ ಇರ್ತದೆ, ಅದರಿಂದಾಗಿ ಇದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ನೋಡಿ ಯಾವ ರೀತಿಯಲ್ಲಿ ಬರ್ತದೆ ನೋಡಿ ಕಸ. ಅದನ್ನಾಗಿ 3 ಸರ್ತಿ ನಾನು ತೊಳೆದುಕೊಂಡು ಇದನ್ನು ಈಗ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಚೆನ್ನಾಗಿ ತೊಳೆದಿಟ್ಟುಕೊಂಡಾಯಿತು. ಈಗ ಇದನ್ನು ಮುಚ್ಚಿಟ್ಟುಕೊಳ್ಳೋಣ. ಒಟ್ಟು 6 ಗಂಟೆಗಳ ಕಾಲ. ಇದು ಬೇಕಿದ್ರೆ ನೀವು ಒಂದು 3 ಗಂಟೆಗಳ ಕಾಲ ನೆನೆಸಿಟ್ಟು ಸಾಕಾಗ್ತದೆ. ಬಟ್ ಇದನ್ನು ಮೆಂತೆಯನ್ನು 6 ಗಂಟೆಗಳ ಕಾಲ ಕಂಪಲ್ಸರಿ ನೆನೆಸಲೇಬೇಕು. ಅದು ಎಷ್ಟು ನೆನೀತದೆ ಅಷ್ಟು ಒಳ್ಳೆಯದು. ಇನ್ನು ನಮ್ಮ ಕೆಲಸ ಒಂದು 6 ಗಂಟೆಗಳ ನಂತರ. ಮಿತ್ರರೇ, ಇಲ್ಲಿ ನೋಡಿ 6 ಗಂಟೆಗಳ ಕಾಲ ಕಳೆದಿದೆ, ಒಳ್ಳೆ ನೆಂದಿದೆ ಇದು. ಈಗ ಏನು ಮಾಡಬೇಕು ಹೇಳಿದರೆ, ಒಂದು ಪ್ರೆಷರ್ ಕುಕ್ಕರನ್ನು ತೆಗೆದುಕೊಂಡು ಇದರಲ್ಲಿ ಈ ಎಲ್ಲ ಮೆಂತೆಯನ್ನು ಅದರ ನೀರಿನೊಟ್ಟಿಗೆ, ಇದು ನಾವು ತೊಳೆದಿಟ್ಟು ನೆನೆಸಿದಂತಹ ಮೆಂತೆಕಾಳು, ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು, ತುಂಬ ಬೇಡ, ಅದು ಬೇಯುವಷ್ಟು ನೀರನ್ನು ಹಾಕಿ ಇದನ್ನು ನಾನು ಒಂದು 5-6 ವಿಜಿಲ್ ಇಟ್ಟು ಬೇಯಿಸ್ತರ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಸ್ಟವನ್ನು ಉರಿಸಿಕೊಂಡು ನೋಡಿ ಇಷ್ಟೇ ನೀರಿಟ್ಟುಕೊಂಡದ್ದು ನಾನು. ಅದರ ನೀರು ಮತ್ತು ಸ್ವಲ್ಪ ನೀರನ್ನು ಹಾಕಿ ಇದರಲ್ಲಿ ಒಂದು 5-6 ಅದನ್ನು ಒಳ್ಳೆ ಬೇಯಬೇಕು. ಅದು 5-6 ವಿಸಿಲ್ಗಳ ಕಾಲ ಇದನ್ನು
ಬೇಯಿಸಿಟ್ಕೊಳ್ಳೋಣ. ವೀಕ್ಷಕರೇ, ಇದೀಗ ಬೇಯ್ತಾ ಇರುವಾಗ ನಾವು ರಾಗಿಯನ್ನು ಗ್ರೈಂಡ್ ಮಾಡಿಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ರಾಗಿಯನ್ನು ನಾನು ಒಂದೊಂದಾಗಿ ಈ ಒಂದು ಮಿಕ್ಸಿಯ ಜಾರಿನೊಳಗೆ ಹಾಕೊಳ್ತಿದ್ದೇನೆ. ಅದರ ಒಟ್ಟಿಗೆ ನಾನು ಸ್ವಲ್ಪ ತೆಂಗಿನ ತುರಿಯನ್ನು, ಇದು ಆಪ್ಷನಲ್, ತೆಂಗಿನ ತುರಿ ಹಾಕ್ಕೊಳ್ಬೇಕಂತ ಏನೂ ಇಲ್ಲ, ಇದು ಬೇಕಿದ್ರೆ ಮಾತ್ರ ಹಾಕೊಳ್ಳಿ. ಯಾಕೆ ಹೇಳಿದರೆ ತೆಂಗಿನ ತುರಿಯನ್ನು ಡಯಾಬಿಟಿಕ್ ಪೇಷಂಟ್ಗಳು ತೆಗೆದುಕೊಳ್ಬಹುದು. ಯಾಕಂದರೆ ಆಯುರ್ವೇದದ ಪ್ರಕಾರ ಇದರಲ್ಲಿ ಯಾವ ಕೊಬ್ಬಿನ ಅಂಶವೂ ಇರುವುದಿಲ್ಲ. ನೋಡಿ, ನಮ್ಮ ಕುಕ್ಕರ್ ವಿಸಿಲ್ ಹೊಡಿತಾ ಉಂಟು. ಒಂದು 5-6 ವಿಸಿಲ್ ಆಗಲಿ, ಆಮೇಲೆ ನೋಡೋಣ. ಈಗ ಇದನ್ನು ನಾನು ಇದಕ್ಕೆ ಏಲಕ್ಕಿಯನ್ನು ಹಾಕಿ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಂಡು ಒಳ್ಳೆ ಗ್ರೈಂಡ್ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ನಾನು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ಹೇಗೆ ಪೇಸ್ಟ್ ಆಗಿದೆ ಹೇಳಿದೆ ನೋಡಿ, ಈ ರೀತಿಯಲ್ಲಿ ಪೇಸ್ಟ್ ಆಗಿದೆ. ಈಗ ನೀವು ಇದನ್ನು ಬೇಕಿದೆ ಸೋಸಿ ಸಹ ಯೂಸ್ ಮಾಡ್ಬೋದು, ಅಥವಾ ಸೋಸದೆ ಯೂಸ್ ಮಾಡಿದರೆ ಬಹಳ ಫೈಬರ್ ಯುಕ್ತವಾದ ಈ ರಾಗಿ ಏನು ಸೋಸಿದ್ರೆ ಇದರ ಫೈಬರ್ ಉಂಟಲ್ಲ, ಇದರ ಸಿಪ್ಪೆಯಲ್ಲಿರುವುದು ಅದು ಹೋಗ್ತದೆ. ಆದ್ದರಿಂದಾಗಿ ನಾನೀಗ ಇದನ್ನು ಸೋಸ್ತಾ ಇಲ್ಲ. ಈಗ ಏನು ಮಾಡ್ತೇನೆ ಹೇಳಿದರೆ, ಇಲ್ಲಿ ನೋಡಿ, ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ತೇನೆ. ಹಾಕ್ಕೊಂಡು ಎಷ್ಟು ರಾಗಿ ಇತ್ತು ಅಷ್ಟೇ ನೀರನ್ನು ಹಾಕ್ಕೊಳ್ತೇನೆ. ಈಗ ನೋಡಿ, ಎಷ್ಟು ನಮ್ಮದು ಹಿಟ್ಟಿತ್ತು ನೋಡಿ ರಾಗಿದ್ದು, ಅಷ್ಟೇ ನೀರನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ. ನೀವು ಬೇಕಿದ್ರೆ ಸೋಸಿ ಸಹ ಮಾಡ್ಬೋದು. ಕೆಲವರಿಗೆ ಸೋಸದಿದ್ದರೆ ಖುಷಿ ಆಗೋದಿಲ್ಲ, ಸೋಸಿ ಸಹ ಮಾಡ್ಬೋದು. ಸೋಸದೇ ಮಾಡಿದರೆ ಬಹಳ ಉತ್ತಮ. ಇದು ಈ ಯಾರಿಗೆಲ್ಲ ಹೆಮೋಗ್ಲೋಬಿನ್ ಕಮ್ಮಿ ಉಂಟು ಅಂಥವರು ಇಂಥದನ್ನು ನೋಡಿ ಮಾಡಬೇಕು. ಈಗ ಇಷ್ಟಾಗುವಾಗ ಇದಕ್ಕೆ ನೋಡಿ, ನಮ್ಮದು ಕುಕ್ಕರ್ ಕೂಗಿ ಇದನ್ನು ನಾನು ತಣ್ಣಗಾಗಿಸಿದ್ದೇನೆ. ಕುಕ್ಕರ್ ಸಾಧಾರಣ ಒಂದು 5-6 ವಿಸಿಲ್ ನಾನು ತೆಗೆದಿದ್ದೇನೆ ಇದರದ್ದು. ಈಗ ಇದು ನೋಡಿ ಹೇಗೆ ಬೆಂದಿದೆ ನೋಡಿ. ನೋಡಿ, ಸ್ವಲ್ಪ ಸಹ ನೀರಿಲ್ಲ ನೋಡಿ, ಒಳ್ಳೆ ಬೆಂದಿದೆ ನೋಡಿ. ಹೀಗೆ ಮಾಡುವಾಗ ಇದಾಗ್ತದೆ. ಈಗ ಇದನ್ನು ಸ್ವಲ್ಪ ನಾವು ಒಂದು ಲೋಟದಲ್ಲಿ, ಅಥವಾ ಇದನ್ನು ಬೇಕಿದ್ರೆ ನೀವು ಗ್ರೈಂಡ್ ಸಹ ಮಾಡ್ಬೋದು. ಸ್ವಲ್ಪ ಅಲ್ಲಿಗೆ ಮ್ಯಾಶ್ ಮಾಡಿಕೊಳ್ಳೋಣ. ಹೀಗೆ ಮ್ಯಾಶ್ ಮಾಡಿಕೊಂಡು ಇಲ್ಲಿ ಡಯಾಬಿಟಿಕ್ ಪೇಷಂಟ್ಗಳು ಬೆಲ್ಲ ಹಾಕೋದು ಬೇಡ, ಅಲ್ಲದವರು ಬೆಲ್ಲ ಹಾಕ್ಕೊಳ್ಬೋದು. ಬೆಲ್ಲ ಹಾಕಿದರೆ ಬಹಳ ಉತ್ತಮ. ಒಳ್ಳೆ ಇದರಲ್ಲಿ ಸ್ವಲ್ಪ ಮೆದುವಾಗಬೇಕಿದೆ ಹೀಗೆ ಮಾಡುವಾಗ. ನೋಡಿ, ಬಿಸಿ ಹೋಗಿದೆ. ಈಗ ಇದರಲ್ಲಿ ಹೀಗೆ ಲೋಟದಲ್ಲಿ ಒಳ್ಳೆ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಈಗ ಇದನ್ನು ಒಲೆಯಲ್ಲಿ ಇಟ್ಟುಕೊಳ್ಳೋಣ. ನೋಡಿ, ಹೀಗೆ ಕೈಯಲ್ಲಿ ಸಹ ಬೇಕಿದ್ರೆ ಹೀಗೆ ತಿಕ್ಕಿ ಮಾಡ್ಬೋದು ನೀವು. ನಿಮಗೆ ಲೋಟದಲ್ಲಿ ಮಾಡಲಿಕ್ಕೆ ಆಗದಿದ್ದರೆ ಹೀಗೆ ಮಾಡಿ ನೀರನ್ನು ಸೇರಿಸಿ ನೋಡಿ ಎಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಬಹಳ ಆರೋಗ್ಯಭರಿತವಾದುದು ಇದು. ಈಗ ಇದನ್ನು ನಾನು ಒಲೆಯಲ್ಲಿ ಇಟ್ಕೊಳ್ತೇನೆ. ನೋಡಿ ಹೇಗೆ ಬಂದಿದೆ ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿ ಹೀಗೆ ಇರಬೇಕು. ಇದನ್ನೀಗ ನಾವು ಕುದಿಸಿಕೊಳ್ಬೇಕು. ಕುದಿಸಿಕೊಳ್ಳುವಾಗ ಏನು ಮಾಡಬೇಕಂತ ನಾನು ಹೇಳ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, ನಾನು ಒಲೆಯನ್ನು ಉರಿಸಿಕೊಂಡಿದ್ದೇನೆ. ಇಲ್ಲಿ ಒಲೆಯನ್ನು ಉರಿಸಿಕೊಂಡು ನಾವು ಇದನ್ನು ಚೆನ್ನಾಗಿ ಈಗ ಕುದಿಸಿಕೊಳ್ಬೇಕು. ಒಳ್ಳೆ ಕುದಿಬೇಕು. ಈಗ ನಾನು ಹೇಳಿದೆಲ್ಲ, ನೀವು ನಾರ್ಮಲ್ ಪೇಷಂಟ್ಸ್ಗಳಲ್ಲದಿದ್ದರೆ, ಅಂದರೆ ನಾರ್ಮಲ್ ಜನರು ಆಗಿದ್ದರೆ, ಅಂದರೆ ಯಾರಿಗೆ ಡಯಾಬಿಟಿಕ್ ಇಲ್ಲ ಅಥವಾ ಅಂಥವರು ಇದಕ್ಕೆ ಬೆಲ್ಲ ಹಾಕ್ಕೊಳ್ಬೋದು. ಇಲ್ಲದಿದ್ದರೆ ಬೆಲ್ಲ ಹಾಕದೇ ನಾವು ಮಾಡಿಕೊಳ್ಬೇಕು. ಇದನ್ನು ರಾತ್ರಿ ಹೊತ್ತಲ್ಲಿ ಊಟದ ಮಾಡುವ ಬದಲು ಇದನ್ನು ಯೂಸ್ ಮಾಡಿದರೆ 1 ತಿಂಗಳಲ್ಲಿ ನಿಮಗೆ ಗೊತ್ತಾಗ್ತದೆ, ನಿಮ್ಮ ಈ ಸಕ್ಕರೆಯ ಅಂಶ ಬಹಳ ಕಡಿಮೆ ಆಗ್ತದೆ. ಅಂದರೆ ನಿಮಗೆ ಎಷ್ಟು ನಾರ್ಮಲಿಗೆ ಬರ್ತದೆ. ಸಪೋಸ್ ಇದು ಯಾರು ಎನಿಮಿಕ್ ಅಂದರೆ ಹೆಮೋಗ್ಲೋಬಿನ್ ಕಮ್ಮಿ ಇರುವವರಿದ್ದರೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಬೋದು. ನೋಡಿ, ಒಳ್ಳೆ ಕುದಿ ಬರಬೇಕಿದೆ. ಈಗ ವೀಕ್ಷಕರೇ ನೋಡಿ, ಇದು ದಪ್ಪ ಆಗ್ತಾ ಬರ್ತಾ ಉಂಟು. ಈಗ 5 ನಿಮಿಷಗಳ ಕಾಲ ನೋಡಿ ನಾನು ಇದರಲ್ಲೇ ಒಳ್ಳೆ ಕುದಿಸಿದ್ದೇನೆ. ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪದಲ್ಲಿ
ಇದನ್ನು ಮಾಡ್ಕೊಳ್ಬೋದು. ಇನ್ನೂ ಸಹ ನೀರು ಬೇಕಿದೆ, ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಹ ಮಾಡ್ಬೋದು. ಸೊ ತುಂಬ ಉರಿ ತುಂಬ ದೊಡ್ಡದು ಇಟ್ಕೊಳ್ಬಾರ್ದು, ಒಳ್ಳೆ ಇದರಲ್ಲಿ ಇದು ಕುದಿಬೇಕು. ಇಲ್ಲಿ ಬೇಕಿದ್ರೆ ನೀವು ತುಪ್ಪವನ್ನು ಸೇರಿಸ್ಬೋದು, ಅಗತ್ಯ ಇದ್ದರೆ ಮಾತ್ರ. ಯಾರಿಗೆ ತುಪ್ಪ ವರ್ಜ್ಯ ಅಂಥವ್ರು ತಗೊಳ್ಬಾರ್ದು. ಯಾರಿಗೆ ತುಪ್ಪ ತಿಂದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂಥವ್ರು ನೋಡಿ ಒಳ್ಳೆ ಇದರಲ್ಲಿ ಇದು ಸಹ ಸಿಗ್ತದೆ. ಆಯಿತು, 5 ನಿಮಿಷಗಳ ಕಾಲ ಇದನ್ನು ಒಳ್ಳೆ ಹೀಗೆ ಕುದಿಸ್ಕೊಳ್ಬೇಕು, ಕೈ ಬಿಡಾದೆ ಮಾಡಬೇಕು, ಇಲ್ಲದೆ ತಳ ಹಿಡಿಯುವ ಚಾನ್ಸಸ್ ಇರ್ತದೆ. ಅದರಿಂದಾಗಿ ಇಷ್ಟು ದಪ್ಪ ಬೇಕಿದ್ರೆ ಇಷ್ಟು ದಪ್ಪ, ಅಥವಾ ನಿಮಗೆ ಸ್ವಲ್ಪ ಇನ್ನೂ ಸಹ ನೀರು ಬೇಕಿದ್ರೆ ಇನ್ನೂ ಸಹ ನೀರನ್ನು ಹಾಕ್ಕೊಂಡು ಇದನ್ನು ತೆಳು ಮಾಡಿಕೊಳ್ಬೋದು. ನನಗೆ ನೋಡಿ ಇಷ್ಟು ದಪ್ಪ ಬೇಡ, ನಾನು ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ಇನ್ನೂ ಸಹ ಇದನ್ನು ಒಳ್ಳೆ, ಅಥವಾ ಹಾಲು ಹಾಕ್ಕೊಳ್ಬೋದು. ಇಲ್ಲಿ ಏನು ಮಾಡ್ಬೋದು, ನೀರು ಹಾಕ್ಕೊಳ್ಬೋದು, ಹಾಲು ಹಾಕ್ಕೊಳ್ಬೋದು, ಅಥವಾ ತೆಂಗಿನ ಹಾಲನ್ನು ಸಹ ಹಾಕ್ಕೊಳ್ಬೋದು. ನೋಡಿ ಇದೀಗ ನಾನು ಒಬ್ಬರಿಗೆ ಎಷ್ಟು ಬೇಕು ಅಷ್ಟನ್ನು ಮಾಡಿದ್ದೇನೆ. ನೀವು ಬೇಕಿದ್ರೆ ಒಂದು 2-3 ಮಂದಿ ಮನೆಯಲ್ಲಿ ತಿನ್ನೋವರಿದ್ದರೆ ಇದನ್ನು ಪ್ರಮಾಣವನ್ನು ಡಬ್ಬುಲ್ಲ ತ್ರಿಬ್ಬುಲ್ಲ ಮಾಡಿಕೊಂಡು ಮಾಡ್ಕೊಳ್ಬೋದು. ನೀರು ಮೇಲೆ ಹಾಕಿದ ಮೇಲೆ ಅಥವಾ ಹಾಲೆಲ್ಲ ಹಾಕಿದ ಮೇಲೆ ಪುನಃ ಸ್ವಲ್ಪ ಚೆನ್ನಾಗಿ ಕುದಿಸಿಕೊಳ್ಳಿ. ಇದನ್ನು ಬೇಕಿದ್ರೆ ನೀವು ಈಗ ಇವತ್ತು ಮಾಡಿದರೆ ಫ್ರಿಜ್ಜಲ್ಲಿಟ್ಟು ನಾಳೆ ಸಹ ತಿನ್ಬೋದು. ಆದರೆ ಫ್ರಿಜ್ಜಲ್ಲಿಟ್ಟು ತಿನ್ನುವುದು ಅಷ್ಟು ಸೂಕ್ತ ಅಲ್ಲ ನನ್ನ ಪ್ರಕಾರ. ಆಗಾಗಲೇ ಮಾಡಿ. ಇದರಲ್ಲಿ ಏನು ಕೆಲಸ ಉಂಟು, ನಾವು ಹೊರಗಿನಲ್ಲಿ ತರುವಂತಹ ನಾವೀಗೆಲ್ಲ ಕೆಲವೆಲ್ಲ ರೆಡಿಮೇಡ್ ಆಗಿ ಎಲ್ಲ ರಾಗಿ ಅಥವಾ ಇತರ ಧಾನ್ಯಗಳನ್ನು ಹಾಕಿ ಮಾಡಿದಂತಹ ಕೆಲವು ಪೌಡರ್ಗಳು ಸಿಗ್ತದೆ, ತುಂಬ ದುಬಾರಿಯಾಗಿರ್ತದೆ. ಅಂಥದ್ದನ್ನೆಲ್ಲ ತಂದು ತಿನ್ನುವುದಕ್ಕಿಂತ ಹೀಗೆ ನಾವು ಮನೆಯಲ್ಲಿ ಮಾಡಿದರೆ ಬಹಳ ಉತ್ತಮ. ನೋಡಿ ಹೀಗೆ ಇದರಲ್ಲಿ ಬಬಲ್ಸ್ ಬರುವಾಗ ನಾವಿದನ್ನು ಆಫ್ ಮಾಡ್ಕೊಳ್ಳೋಣ. ಇನ್ನು ಇದು ಸರ್ವಿಂಗ್ ಟೈಮ್. ವೀಕ್ಷಕರೇ, ಈಗ ಸರ್ವ್ ಮಾಡೋಣ. ನೋಡಿ ಒಂದು ಪ್ಲೇಟಲ್ಲಿ ನೋಡಿ ಹೀಗೆ ಬಂದಿದೆ. ನೋಡಿ ಹೀಗೆ ದಪ್ಪದಲ್ಲಿ ಸಹ ಮಾಡ್ಬೋದು, ಬೇಕಿದ್ರೆ ಇನ್ನೂ ನೀರಾಗಿ ನೀವು ಮಾಡಿಕೊಳ್ಬೋದು. ಹೇಗೆ ಮಾಡಿದ್ರೆ ಸಹ ಆಗ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಆರೋಗ್ಯಭರಿತವಾದ ರಾಗಿ ಹಾಗೂ ಮೆಂತೆ ಕಾಳಿನಿಂದ ಮಾಡಿದಂತಹ ಒಂದು ಗಂಜಿ ಅಂತ ಹೇಳ್ಬೋದು. ಇದನ್ನು ಅನ್ನ ಅಥವಾ ಇತರ ಯಾವುದೇ ದೋಸೆ ಇದೆಲ್ಲ ತಿನ್ನುವ ಬದಲು ಸಂಜೆ ಅಥವಾ ರಾತ್ರಿ ಇದನ್ನು ಆರೋಗ್ಯಕ್ಕಾಗಿ ಉಪಯೋಗಿಸಿಕೊಳ್ಳಬಹುದು. ಇದನ್ನೆಲ್ಲ ನಮ್ಮ ಹಿಂದಿನ ಕಾಲದವರು ಇದೇ ರೀತಿಯಾಗಿ ಇಂತಹ ಆಹಾರಗಳನ್ನು ಉಪಯೋಗಿಸಿ ತಮ್ಮ ಆರೋಗ್ಯವನ್ನು ಬಹಳ ಸುಂದರವಾಗಿ ಇಟ್ಟುಕೊಳ್ತಿದ್ದರು. ಹಾಗಿರುವಾಗ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.